ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ 3ನೇ ಗದ್ಯ ಪಾಠ ಗೆಲ್ಲೋ ಮೊದಲ ಪೂರಕ ಪಾಠ ಶನಿ ಸಬ್ಸೆ ಸುಂದರ ಗ್ರಹ ಇವೆರಡರ ಸೇರಿ 20 ಅಂಕಗಳ ಒಂದು ಟೆಸ್ಟ್ ಕ್ವಶನ್ ಪೇಪರ್ಸನ್ನು ನೋಡೋಣ. ಸೊ ಆಲ್ರೆಡಿ 6ರಿಂದ 10ನೇ ತರಗತಿಯ ಹಿಂದಿ ವಿಷಯದಲ್ಲಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಮ್ಯಾಥ್ಸನ್ನು ಬಿಟ್ಟು ಮ್ಯಾಥ್ಸನ್ನು ಕೂಡ ಕೊಡ್ತಾರೆ. ಸೊ PDF ಅವೈಲೇಬಲ್ ಇದ್ದಾವೆ. ಇಂಟ್ರೆಸ್ಟೆಡ್ ಇದ್ದನವರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಆ PDFಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಕ್ವಶನ್ಸ್, ತುಂಬಾ ಇಂಪಾರ್ಟೆಂಟ್ ಕವರನ್ನೇ ಮಾಡಿದ್ದೀವಿ. ಸ್ಮರಣೆಗೆ 6 ಅಂಕ, ಸಮಜ್ನಾಗೆ 9, ಅಭಿವ್ಯಕ್ತಿಗೆ 5, ಒಟ್ಟು 20 ಅಂಕ. ಇನ್ನು ಸರಳ ಪ್ರಶ್ನೆಗಳು 6 ಇದ್ದಾವೆ, ಸಾಮಾನ್ಯ 10, ಕಠಿಣ 4, ಒಟ್ಟು 20. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ 8 ಅಂಕ, ಲಘು ಉತ್ತರ 6 ಅಂಕ, ದೀರ್ಘ ಉತ್ತರ 6 ಅಂಕ, ಒಟ್ಟು 20 ಅಂಕ. ಇನ್ನು ಪಾಠ ಪ್ರಕಾರಗಳನ್ನು ನೋಡೋದಾದರೆ ಗೆಲುವು ಪಾಠಕ್ಕೆ 1 ಅಂಕದ 3 ಇದ್ದಾವೆ, ಅನುರೂಪತ 2 ಪ್ರಶ್ನೆಗಳಿದ್ದಾವೆ, 1 ಅಂಕದ್ದು 3 ಇದ್ದಾವೆ, ಆಮೇಲೆ ದೋತಿನ ವಾಕ್ಯದ್ದು 1 ಇದ್ದಾವೆ, ಓಕೆ 2 ಅಂಕದ್ದು 1 ಇದ್ದಾವೆ, ಆಮೇಲೆ 3 ಅಂಕದ್ದು 2 ಇದ್ದಾವೆ, ಒಟ್ಟು 16 ಅಂಕ. ಇನ್ನು ಶನಿ ಸಬ್ಸೆ ಸುಂದರಗ್ರಹದಿಂದ 2 ಅಂಕದ ಕೇವಲ 2 ಪ್ರಶ್ನೆಗಳನ್ನು ಹಾಕಿದ್ದೀವಿ, 2 ಪ್ರಶ್ನೆ 4 ಅಂಕ. ಒಟ್ಟು ಈ ಕ್ವಶನ್ ಪೇಪರಲ್ಲಿ MCQ 3 ಇದ್ದಾವೆ, ಅನುರೂಪತೆ 2, 1 ಅಂಕದ 3, 2 ಅಂಕದ 3, 3 ಅಂಕದ 2, ಸೊ ಟೋಟಲಿ 20 ಮಾರ್ಕ್. ಎಲ್ಲ ಕ್ವಶನ್ಸ್ ಇಂಪಾರ್ಟೆಂಟನ್ನೇ ಕವರ್ ಮಾಡಿದ್ದೀವಿ. ಇದಿತ್ತು ಪ್ರಶ್ನೆ ಪತ್ರಿಕೆ. ಸೊ ನಾವು ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ಸನ್ನು ಏನು ಮಾಡೋಣ ಅಂತಂದರೆ ತೋರಿಸೋಣ. ಎಸ್, पाठाधारित मूल्यांकन 2026-27 पाठ 3 गिल्लो और पहला पूरक वाचन शनि सबसे सुंदर ग्रह, कक्षा 10 विषय हिंदी, अंक 20, समय 60 मिनट ಇದೆ, 40 मिनट्स ಈಸ್ ವಿಲ್ ಎನಫ್. ಓಕೆ, ಫಸ್ಟ್ MCQದಲ್ಲಿ ಕೇಳಿದ್ದಾರೆ ಲೇಖಕ್ ಶಬ್ದ ಕಾ ಅನ್ಯ ಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಎ ಲೇಖಿಕಾ, ಬಿ ರಚನಾಕಾರ, ಸಿ ಗ್ರಂಥಕಾರ, ಡಿ ಲೇಖನಿ. ಸೊ ಲೇಖಕ್ ಶಬ್ದದ ಅನ್ಯ ಲಿಂಗ ಬಂದ್ಬಿಟ್ಟು ಆಪ್ಷನ್ ಎ ಲೇಖಿಕಾ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಉಂಗಲಿ ಶಬ್ದಕ ಅನ್ಯ ವಚನ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಉಂಗ್ಲಿ ಇದ್ರೂ ಅನ್ಯ ವಚನ ರೂಪ ಏನಾಗ್ತದೆ? ಎಸ್, ಎ ಉಂಗಲಿಯಾ, ಬಿ ಉಂಗಲಿಯೋ, ಸಿ ಉಂಗಲಿಯೇ, ಡಿ ಉಂಗಲಿಯಾ. ಸೊ ಉಂಗ್ಲಿ ಶಬ್ದದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಉಂಗ್ಲಿಯಾ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಭೇಜ್ನಾ ಶಬ್ದಕ ವಿಲೋಮ ರೂಪ ಹೇ. ಸೊ ಭೇಜ್ನಾಥ್ ಏನಾಗ್ತದಪ್ಪ ಅಂದ್ರೆ ಇದು ವಿಲೋಮ ರೂಪ ಅಲ್ಲ, ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ, ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ. ಓಕೆ, ಸೊ ಭಿಜಾನಾ, ಭೀಜ್ನಾ, ಭಿಜ್ವಾನಾ, ಭೇಜಾನಾ. ಸೊ ಭೇಜ್ನಾದ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಭಿಜಾನಾ ಇಸ್ ದ ರೈಟ್ ಆನ್ಸರ್. ಅದು ಏನಾಗಿತ್ತಪ್ಪ ಅಂದರೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ಶಬ್ದ ಇತ್ತು. ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ. ಸೊ ಪ್ರಶ್ನೆಗಳನ್ನು ಕೂಡ ನಾವು ನಿಮ್ಗೆ ಏನು ಮಾಡಿತ್ತು ಅಂತಂದರೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಬರೋಣ ಫ್ರೆಂಡ್ಸ್. ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಎಸ್, ಅನುರೂಪತೆ ಇದ್ದಾವೆ, ಒಟ್ಟು 2 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಸೊ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಎಸ್, ಕಾಶ್ಮೀರಿ ಸೇಬ್ ಕಹಾನಿ ಗಿಲ್ಲು ಡ್ಯಾಶ್ ಅಂತ ಇದೆ. ಸೊ ನಿಮಗೆ ಗೊತ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕಾಶ್ಮೀರಿ ಸೇಬ್ ಅಂತಕ್ಕಂಥ ಪಾಠ ಕಹಾನಿ ವಿಧದಲ್ಲಾದರೆ ಗಿಲ್ಲು ಪಾಠ ರೇಖಾಚಿತ್ರ ವಿಧದಲ್ಲಿ ಇದೆ. ಪ್ರಶ್ನೆ 5, ಕೌವಾ ಕಾವ್ ಕಾವ್ ಗಿಲ್ಲು ಡ್ಯಾಶ್ ಅಂತ ಇದೆ. ಸೊ ಕೌವಾ ಕಾವ್ ಕಾವ್ ಆದರೆ ಗಿಲ್ಲು ಏನಾಗ್ತದಪ್ಪ ಅಂದ್ರೆ ಚಿಕ್ ಚಿಕ್ ಈಸ್ ದ ಆನ್ಸರ್. ಇನ್ನು 1 ಅಂಕದ 3 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 6, ಗಿಲ್ಲು ಪಾಠ ಸೆ ಹಮೇ ಕ್ಯಾ ಸೀಖ್ ಮಿಲ್ತಿ ಹೇ ಅಂತ ಕೇಳಿದ್ದಾರೆ. ಆನ್ಸರ್, ಗಿಲ್ಲು ಪಾಠ ಸೆ ಹಮೇ ಪ್ರಾಣಿ ದಯಾ और ಸ್ನೇಹ ಭಾವ ಕಿ ಸೀಖ್ ಮಿಲ್ತಿ ಹೇ. ಪ್ರಶ್ನೆ 7, ಗಿಲ್ಲು ಕಾ ಪ್ರಿಯ ಖಾದ್ಯ ಕ್ಯಾ ಥಾ? ಆನ್ಸರ್ ಈಸ್ ಗಿಲ್ಲು ಕಾ ಪ್ರಿಯ ಖಾದ್ಯ ಕಾಜು ಥಾ ಅಂತ ಬರೆದ್ರೆ ಸಾಕು. ಇನ್ನು 8ನೇ ಪ್ರಶ್ನೆ, हमारे पुरखे पितर पक्ष के दिन किस रूप में आते हैं? सो हमारे पुरखे पितर पक्ष के दिन काक के रूप में आते हैं ಅಂತ ಬರೆದ್ರೆ ಸಾಕು. ಇನ್ನು 1 ಅಂಕದ ಆಯಿತು. ಇನ್ನು 2 ಅಂಕದ ಪ್ರಶ್ನೆಗಳಿದ್ದಾವೆ, ಒಟ್ಟು 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. 3 ಇಂಪಾರ್ಟೆಂಟ್ ಇದ್ದಾವೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 6 ಅಂಕ. ಪ್ರಶ್ನೆ 9, ಲೇಖಿಕಾ ಕೋ ಗಿಲ್ಹರಿ ಕಿಸ್ ಸ್ಥಿತಿ ಮೇ ದಿಖಾಯಿ ಪಡಿ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಗಿಲ್ಹರಿ ಕಾ ಬಚ್ಚಾ ಘೋಂಸಲೆ ಸೆ ಗಿರ್ ಪಡಾ ಥಾ, काकद्वय की चोंचों की 2 घाव होने के कारण निश्चेष्ट सा गमले और दीवार की संधि से चिपक पड़ा था ಅಂತ ಬರೆದ್ರೆ ಸಾಕು. ಇನ್ನು ಶನಿ ಏಕ್ ಸುಂದರ ಗ್ರಹ ಹೇ ಕೈಸೆ ಅಂತ ಕೇಳಿದರೆ ಪ್ರತಿ ಸಲನೂ ಕೂಡ ಕೇಳ್ತಾರೆ. ನೋಡಿ, शनि के चारों ओर वलय है जो स्पष्ट और विस्तृत है. ये वलय शनि के गले में सुंदर हार जैसे दिखते हैं.
इसलिए शनि को अत्यंತ ಸುಂದರ ಗ್ರಹ ಅಥವಾ मनोहर ग्रह ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. प्रश्न 11 टाइटन के बारे में लिखिए. टाइटन शनि का सबसे बड़ा उपग्रह है. इसका व्यास 5150 किलोमीटर है. हमारे चंद्र से भी बड़ा है. इसकी सतह पर अंतरिक्ष यान को उतारा जा सकता है ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ 3 ಅಂಕದ 2 ಪ್ರಶ್ನೆಗಳಿದ್ದಾವೆ. ಸೊ ಒಂದೊಂದಕ್ಕೆ 3 ಅಂಕ. ಇವುಗಳನ್ನು ನೀವೇನು ಮಾಡಬೇಕು, 5-6 ವಾಕ್ಯದಲ್ಲಿ ಉತ್ತರಗಳನ್ನ ಬರೀಬೇಕು. ಇವೆರಡೂ ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆನೇ ಇದ್ದಾವೆ. गिल्लू के प्रति महादेवी वर्मा जी की ममता का वर्णन कीजिए ಅಂತ ಇದೆ. यस, महादेवी वर्मा जी सचमुच ममतामयी है. उन्होंने घायल गिलहरी को हौले से उठाकर अपने कमरे में लाकर उसके प्राण बचाए. गिलहरी के प्रिय खाद्य या बिस्कुट खिलाया. थाली के पास बैठकर स्वच्छता से खाना सिखाया. उसे रहने के लिए हल्की ढलियों से घर बनाया. घर में पले बिल्ली और कुत्तों से उसकी रक्षा की. उसके पंजे ठंडे होने पर हीटर जलाकर उसे उष्णता दे दी. उसके मरने के बाद सोनजूही की लता के नीचे उसकी समाधि बनाई. इस प्रकार गिल्लू के प्रति लेखिका ने अपनी ममता निभाई ಅಂತ ಬರೆದ್ರೆ ಸಾಕು. ಇನ್ನು ಪ್ರತಿ ಸರಿ ಕೇಳ್ತಕ್ಕಂಥ ವೆರಿ ಮೋಸ್ಟ್ ಇಂಪಾರ್टेंट प्रश्न, गिल्लू के कार्यकलाप के बारे में लिखिए. गिल्लू लेखिका का ध्यान अपनी ओर आकर्षित करने के लिए उसके पैर तक आकर सर से पर्दे पर चढ़ जाता, फिर उसी तेजी से नीचे उतरता था. भूख लगने पर चिक चिक ध्वनि करके लेखिका को खाना देने की सूचना देता था. घर से बाहर कूदता रहता, उछलता रहता था. झुंड का नेता बनकर दिन पर डाल पर जाकर गिलहरी ठीक 4 बजे घर लौटकर अपने झूले में झूलता था. यह लेखिका को चौंकाने के लिए फूलदानों के फूलों में, पर्दे की चुन्नट में और सोनजूही की पत्तियों में छिप जाता था ಅಂತ ಬರೆದ್ರೆ ಸಾಕು. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಈ ಒಂದು LBA ಟೆಸ್ಟ್ ಪೇಪರನ್ನು ಹಾಕಿದ್ದೀನಿ. ಸೊ ಇದೇ ಥರನಾಗಿ ಎಲ್ಲ ವಿಷಯಗಳಲ್ಲಿ LBA ಟೆಸ್ಟ್ ಪೇಪರ್ಗಳನ್ನು ಪ್ರೊವೈಡ್ ಮಾಡ್ತಾನೇ ಇದ್ದೀವಿ. ಸೊ ದಯಮಾಡಿ ಅವುಗಳನ್ನು ನೋಡಿದ ಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ದಯಮಾಡಿ ಅವುಗಳನ್ನು ವೀಕ್ಷಿಸಿ.